ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ವಂಚಿತರ ರೋಷಾಗ್ನಿ ಕ್ಷಣ ಕ್ಷಣವೂ ಕೂಡ ಸ್ಫೋಟಗೊಳ್ತಾ ಇದೆ. ಒಂದರ್ಥದಲ್ಲಿ ಕಾಂಗ್ರೆಸ್ನಲ್ಲಿ ರಾಜೀನಾಮೆ ಪರ್ವವೇ ಶುರುವಾದಂತೆ ಕಾಣ್ತಾ ಇದೆ. ಶಾಸಕ ಎಂ ಕೃಷ್ಣಪ್ಪ ಅವರ ಬೆಂಬಲಿಗರು ಸಾಮೂಹಿಕವಾಗಿ ರಾಜೀನಾಮೆ ಕೊಡಲಿಕ್ಕೆ ಸಿದ್ದರಾಗಿದ್ದಾರಂತೆ. ಕೆಲವೇ ಕ್ಷಣಗಳಲ್ಲಿ ರಾಜೀನಾಮೆ ನೀಡಲಿಕ್ಕೆ ಕೃಷ್ಣಪ್ಪ ಬೆಂಬಲಿಗರು ಸಿದ್ಧತೆಯನ್ನ ಮಾಡಿಕೊಂಡಿರೋದು. ಮತ್ತೊಂದು ಕಡೆಯಲ್ಲಿ ಕೆಲವೇ ಕ್ಷಣಗಳ ಹಿಂದಷ್ಟೇ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ ಸುದ್ದಿ. ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಸಂಗಮೇಶ್ ಕೂಡ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಭದ್ರಾವತಿ ಕ್ಷೇತ್ರದ ಶಾಸಕ ಬಿಕೆ ಸಂಗಮೇಶ್ ರಾಜೀನಾಮೆ ಪತ್ರ ರೆಡಿ ಇದೆ. ಅದನ್ನು ಅಧಿಕೃತವಾಗಿ ಸಲ್ಲಿಸಿ ರಾಜೀನಾಮೆಯನ್ನ ಘೋಷಣೆ ಮಾಡೋದೊಂದು ಮಾತ್ರ ಬಾಕಿ ಇದೆ. ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಆಕ್ಸೆಸ್ ಮಾಡಿರುವ ಆ ರಾಜೀನಾಮೆ ಪತ್ರವನ್ನ ಕೂಡ ನೀವು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಸಚಿವ ಸ್ಥಾನ ಕೈತಪ್ಪಿದ ಬೆನ್ನಲ್ಲೇ ಅನೇಕ ಆಕಾಂಕ್ಷಿಗಳೇನಿದ್ರು ಅವರ ಬೆಂಬಲಿಗರು ಸಾಮೂಹಿಕವಾಗಿ ಒಂದು ಕಡೆಯಲ್ಲಿ ರಾಜೀನಾಮೆ ಕೊಡಲಿಕ್ಕೆ, ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ಕೆಲವು ರಾಜೀನಾಮೆ ಕೊಡಲಿಕ್ಕೆ ಸಿದ್ದರಾಗ್ತಾ ಇರೋದು. ಸಂಗಮೇಶ್ ಅವರು ಇವತ್ತು ರಾಜೀನಾಮೆ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಈ ರಾಜೀನಾಮೆ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವೇನಾಗಿದೆ. ಸಿದ್ಧತೆಗಳಾಗ್ತಾ ಇದೆ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಒಂದು ಕಡೆ 2 ತಿಂಗಳಾದ ಬಳಿಕ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿ 2 ತಿಂಗಳಾದ ಬಳಿಕ ಪೂರ್ಣ ಸಂಪುಟ ರಚನೆಯ ಸರ್ಕಸ್ ನಿನ್ನೆ ನಡೆದದ್ದು. ಅದಾದ ನಂತರವೂ ಕೂಡ ಕಾಂಗ್ರೆಸ್ ಮನೆ ಒಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋ ಚಿತ್ರಣ ಬಹಿರಂಗವಾಗಿ ಕಾಣೋಕ್ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಉಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಅಸಮಾಧಾನ ಅನ್ನೋದು ಸಹಜವೇ. ನಿರೀಕ್ಷಿತರು ಅನೇಕ ಮಂದಿ ಇದ್ದಾಗ, ಅವಕಾಶ ಲಿಮಿಟೆಡ್ ಇದ್ದಾಗ ಈ ರೀತಿಯ ಘಟನೆಗಳು ಹಿಂದೆನೂ ನಾವು ಬೇರೆ ಬೇರೆ ಪಕ್ಷದ ಆಡಳಿತದ ಸಂದರ್ಭದಲ್ಲಿ ನೋಡಿದ್ದೀವಿ. ಬಟ್ ಈ ಬಾರಿ ಬ್ಯಾಕ್ ಟು ಬ್ಯಾಕ್ ನಾಯಕರು ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗ್ತಾ ಇರೋದು, ಅವರ ಬೆಂಬಲಿಗರು ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗ್ತಾ ಇರೋದು. ಸೊ ಏನನ್ನು ಸೂಚಿಸ್ತಾ ಇದೆ ಇವೆಲ್ಲ ಅಂತ? ಸ್ಮಿತಾ, ನೀವು ಒಂದು ಗಮನಿಸಬೇಕು. ಏನಂದ್ರೆ ಯಾರೆಲ್ಲ ರಾಜೀನಾಮೆಯ ಮಾತಾಡಿದಾರಲ್ಲ, ಈಗ ಯಶವಂತರಾಯಗೌಡ ಪಾಟೀಲರಾಗಿರ್ಬೋದು, ಅಥವಾ ಈಗಷ್ಟೇ ನೀವು ಹೇಳ್ತಾ ಇದ್ರ ಲೇಔಟ್ ಕೃಷ್ಣಪ್ಪ ಅವರ ಪುತ್ರ ಪ್ರಿಯಾ ಕೃಷ್ಣ ಹೆಸರು ಹೇಳ್ತಾ ಇದ್ರಿ. ಈಗ ಬಿಕೆ ಸಂಗಮೇಶ್ ಅವರ ರಾಜೀನಾಮೆ ಪತ್ರ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಕೇವಲ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಆ ರಾಜೀನಾಮೆ ಪತ್ರ ಇರುವಂತದ್ದು. ಸಂಗಮೇಶ್ವರ್ ಅವರು ನಿನ್ನೆ ಹೇಳ್ತಾ ಇದ್ರು, 40 ವರ್ಷದಿಂದ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ, ನನಗೆ ಶಾಸಕನಾಗಿ ಟಿಕೆಟ್ ಕೊಡದೇ ಇದ್ರು, ಹಾಗೂ ಎಂಎಲ್ಎ ಟಿಕೆಟ್ ಕೊಡದೇ ಇದ್ರು ನಾನು ಪಕ್ಷದಲ್ಲಿದ್ದೆ. ಸಿಎಂ ಇಬ್ರಾಹಿಂ ಅವರು ಟಿಕೆಟ್ ಕೊಟ್ಟರು. ಅಷ್ಟೇ ಅಲ್ಲ, 2008ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ 50 ಕೋಟಿ ರೂಪಾಯಿ ಆಫರ್ ಇತ್ತು, ನನಗೆ ಮಂತ್ರಿ ಸ್ಥಾನದ ಆಫರ್ ಕೊಟ್ಟರು. ಅಂತ ಸಂದರ್ಭದಲ್ಲೂ ಪಕ್ಷ ಬಿಟ್ಟಿಲ್ಲ. ಸೊ ನನ್ನ ಹಿರಿತನವನ್ನ, ಪಕ್ಷ ನಿಷ್ಠೆಯನ್ನ ಪರಿಗಣಿಸಿಲ್ಲ ಅನ್ನೋದು ಅವರ ನೋವಾಗಿತ್ತು. ಮತ್ತು ಕ್ಷೇತ್ರದ ಶಾಸಕರೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ರಾಜೀನಾಮೆ ನಿರ್ಧಾರ ಮಾಡಿದ್ದೇನೆ ಅಂತ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ರು. ನಿನ್ನೆ ರಿಪಬ್ಲಿಕ್ ಕನ್ನಡ ಜೊತೆಗೂ ಕೂಡ ಅವರು ಮಾತನಾಡಿದ್ರು. ಅದರ ಬೆನ್ನಲ್ಲೇ ಈಗ ಈ ರಾಜೀನಾಮೆ ಪತ್ರ ಏನು ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ, ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ. ಬಹುಶಃ ಈಗ ಅವರು ಒಂದು ತೀರ್ಮಾನವನ್ನ, ಸಂದೇಶವನ್ನ ರವಾನೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹಾಗೂ ಹೈಕಮಾಂಡ್ನ ಕೆಲವು ನಾಯಕರು ಕೂಡ ಸಂಗಮೇಶ್ ಅವರನ್ನ ಅಪ್ರೋಚ್ ಮಾಡಿದ್ದಾರೆ. ಅಂದ್ರೆ ಅವ್ರನ್ನ ಸಮಾಧಾನ ಮಾಡುವಂತ ಪ್ರಯತ್ನ ನಡೀತಾ ಇದೆ. ಮುಂದೇನಾಗುತ್ತೆ ನೋಡ್ಬೇಕು. ಅವರು ನಿಜಕ್ಕೂ ಕೂಡ ರಾಜೀನಾಮೆ ಕೊಟ್ಟು ಅದರ ಅಂಗೀಕಾರ ಆಗುತ್ತೋ, ಅಥವಾ ಇದು ಕೇವಲ ಅವರ ಏನು ಹೈಕಮಾಂಡ್ ನಾಯಕರ ಮನವೊಲಿಕೆಯ ನಂತರ ಎಗೇನ್ ಅವರು ಮುಂದುವರಿತಾರ, ಸ್ವತಃ ಸಂಗಮೇಶ್ ಅವರೇ ಉತ್ತರ ಕೊಡಬೇಕಾಗುತ್ತೆ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.